ನಮಸ್ಕಾರ. ಸಿಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಓದುತ್ತಿರುವವರು ಸಿಂಧು. ಕನ್ನಡ ನಾಡಿನ ಇತಿಹಾಸ, ಪರಂಪರೆ, ಸಂಸ್ಕೃತಿಗಳೆಲ್ಲವೂ ನಮ್ಮ ನಾಡಿನ ಹಿರಿಮೆಗಳೇ ಆಗಿರುವುದನ್ನು ನೆನಪಿಟ್ಟುಕೊಳ್ಳಬೇಕು. ಈ ನಾಡನ್ನು ಆಳಿದ ಅನೇಕ ಕನ್ನಡ ಅರಸರುಗಳು ನಮಗೆ ಅದ್ಭುತ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲೂ ಗಂಗರಸರ ಕೊಡುಗೆ ಅಪರೂಪವಾದದ್ದು. ಮಾನ್ಯಪುರ ಇಂದು ಮಂಡ್ಯ ಗ್ರಾಮದ ದೇವಾಲಯದ ಸ್ಥಿತಿಗತಿಗಳ ಬಗ್ಗೆ ಒಂದು ವಿಶೇಷ ವರದಿ ನಮ್ಮ ವರದಿಗಾರರಿಂದ. ಅರ್ಚಕರಾಗಿದ್ದೀವಿ. ತಲಾಂತರದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ತಾಯಿ ಬಂದು ಇತಿಹಾಸ ಬಂದು ಕೈಲಾಸದಲ್ಲಿ ಶಿವನ ಮಗಳಾಗಿ ಇಲ್ಲಿ ಜನಿಸ್ತಾಳೆ. ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಅಪ್ಪನೆ ಕೇಳಿ, ಶಿವನ ಹತ್ರ ಅಪ್ಪನೆ ಕೇಳಿ ಈ ಭೂಲೋಕದಲ್ಲಿ ಜನಿಸ್ತಾಳೆ. ಬಂಡೆ ಅಂತ ಇದೆ, ಮುಲ್ಲಿಗ್ನಳ್ಳಿ ಹತ್ರ ಒಂದು ಬಂಡೆ ಹುಟ್ಟಿದೆ. ಆ ಬಂಡೆಯಲ್ಲಿ ಒಡಮೂಡಿ 7 ಜನ ಉದ್ಭವ ಆಗ್ತಾರೆ. ಇದರಲ್ಲಿ ಮೂಲ ಸ್ಥಾನದಲ್ಲಿ ಈ ತಾಯಿ ಮಣ್ಣೆ ಮಾರಿ ಅಂದ್ಬಿಟ್ಟು ಮಣ್ಣೆಮ್ಮ ಅಂತ ಈ ಸ್ಥಾನದಲ್ಲಿ ಇದ್ದಾರೆ. ಇನ್ನು 7 ಜನದಲ್ಲಿ ಒಂದು ಮಾದಾಪುರ ಗುಬ್ಬಿ ಹತ್ರ, ಇನ್ನೊಂದು ಸಿರಾ ಹತ್ರ ಒಂದು ಸಾಕ್ಷಿಹಳ್ಳಿ ಮಣ್ಣಮ್ಮ ಅಂತ ಇದೆ. ಚಿತ್ರದುರ್ಗದಲ್ಲಿ ಏಕನಾಥೇಶ್ವರಿ, ಹಿರಿಯೂರ ಹತ್ರ ಕಣಿವೆ ಮಾರಮ್ಮ ಒಂದು, ಇಲ್ಲೇ ಮಂಡ್ಯ ಗ್ರಾಮದಲ್ಲಿ ಇನ್ನೊಂದು ಕುಂಟಮ್ಮ ಅಂತ ಒಂದಿದೆ. ಬೆಂಗಳೂರಲ್ಲಿ ಅಣ್ಣಮ್ಮಗೆ ನೆಲೆಸಿದ್ದಾಳೆ. ಇದು 7 ಜನ ಬಂದು ಅಕ್ಕ ತಂಗಿದ್ದೀರಿ ತಾಯಿ. ನನ್ನ ಹೆಸರು ವೀರನಾಗಯ್ಯ ಅಂತೇಳಿ, ಮಂಡ್ಯ ಸರ್ಕಾರಿ ಪ್ರೌಢಶಾಲೆ STMC ನಾನು ಅಧ್ಯಕ್ಷ ಹುದ್ದೆಯಲ್ಲಿದ್ದೀನಿ. ಈ ಗ್ರಾಮ ಬಂದು ಮಾನ್ಯಪುರ ಅಂತೇಳಿ ಹಿಂದೆ ಸುಮಾರು ವರ್ಷದ ಹಿಂದೆ ಇವರು ಗಂಗರ ರಾಜಧಾನಿಯಾಗಿತ್ತು. ಈ ಗ್ರಾಮದ ಹೆಸರು ಮಾನ್ಯಪುರ. ಇವಾಗ ಹಿಂದೆ ಗಂಗರು ಆಳ್ತಾ ಇರಬೇಕಾದ್ರೆ ಇದು ಗಂಗರು ತಲಕಾಡಿಂದ ಈ ಕಡೆ ಕೋಲಾರದಲ್ಲಿ ಅವ್ರದ್ದು ಇನ್ನೊಂದು ರಾಜ್ಯ ಇತ್ತು. ಆ ತಲಕಾಡಿಂದ ಬರ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಮಧ್ಯದಲ್ಲಿ ಅವರ ಸೈನ್ಯಕ್ಕೆ ಬೇಕಾದಂಥ ಸಾಮಗ್ರಿಗಳು ಮತ್ತು ಹಳೆ ಕಾಲದ ಅವ್ರ ಇಲ್ಲಿ ನೆಲೆ ಊರೋದಕ್ಕೆ ಎಲ್ಲ ಇಲ್ಲಿ ಒಂದು ಮಧ್ಯ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಆ ಕಾಲದಲ್ಲಿ ಮಾಡಿದಂಥ ಇದು ಕಪಿಲೇಶ್ವರರ ದೇವಸ್ಥಾನ ಇದು. ಆಮೇಲೆ ಅಕ್ಕ ತಂಗಿರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿದೆ, ಅಕ್ಕ ತಂಗಿರ ಗುಡಿ. ಮತ್ತು ಸೂರ್ಯ ದೇವಸ್ಥಾನ, ಜೈನ ಬಸದಿ ಊರೊಳಗಡೆ ಜೈನ ಬಸದಿ ಇದೆ. ಮತ್ತು ಇನ್ನೂ ಅನೇಕ ವಿಗ್ರಹಗಳು ಹಾಳಾಗಿ ಕೆಲವರು ಅವನತಿಯಾಗಿ ಮೊನ್ನೆ ನಮ್ಮ ಸರ್ಕಾರಿ ಶಾಲೆ ಪ್ರೌಢಶಾಲೆಯಲ್ಲಿ ಕೆಲವೊಂದು ಎತ್ಕೊಂಡೋಗಿ ಅಲ್ಲಿ ಸಂಸ್ಕರಣೆ ಮಾಡಿ ನಾವೆಲ್ಲ ಜೋಪಾನ ಮಾಡಿದ್ದೀವಿ. ಇಲ್ಲಿ ಕೆರೆಯರಿ ಮೇಲೆ ವೀರ್ಗಲ್ಲು, ಮಾಸ್ತಿಗಲ್ಲು ಎಲ್ಲ ಪ್ರತಿಯೊಂದು ಹಳೆ ಕಾಲದ ಶಾಸನ, ಬುದ್ಧಶಿಲೆ, ತುಂಬ ಹಳೆ ಕಾಲದ ನಮ್ಮ ಕೆತ್ತನೆ ಕಲ್ಲು ಎಲ್ಲ ಇದೆ. ಇದನ್ನು ನಮ್ಮ ಸರ್ಕಾರ ನಮಗೆ ಒಂದು ಈ ಪುರಾತತ್ವ ಇಲಾಖೆ ಅಥವಾ ನಮ್ಮ ಪ್ರವಾಸೋದ್ಯಮ ಇಲಾಖೆ ಎಲ್ಲ ಸೇರಿ ನಮಗಿದೊಂದು ಸಂಸ್ಕರಿಸಿ ನಮ್ಮನ್ನು ಇದನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಈ ಗ್ರಾಮಕ್ಕೆ ಒಂದು ಇತಿಹಾಸವನ್ನು ಉಳಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್.
150 ವರ್ಷ ಕಾಲದ ಹಿಂದಿನ ದೇವಸ್ಥಾನ ಇದು. ನಮ್ಮ ತಾತ ವೀರಭದ್ರಯ್ಯ ನಮ್ಮ ಅಪ್ಪ ಕಾಲದಿಂದ ಮಾಡ್ಕೊಂಡ್ಬಂದಿರೋದು. ಇದು ದೇವ್ರದ್ದು ವಿಶೇಷ ಏನಂದರೆ ದೇವ್ರ ಮೇಲೆ ತುಪ್ಪ ಹಚ್ಚಿದ್ರೆ ಬೆಣ್ಣೆ ಬರ್ತೈತೆ. ಇಲ್ಲಿ ವಿಶೇಷ ದಿನಗಳು ಅಂದರೆ ಶಿವರಾತ್ರಿ ಜಾತ್ರೆ, ಯುಗಾದಿ ಆಗ 15 ದಿವಸಕ್ಕೆ ಜಾತ್ರೆ ನಡೆಯುತ್ತೆ.